ಇದೆ ಸರ್. ಹೌದು ಸರ್, ಕಾರ್ನರ್ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು, ಏನು ಸ್ಟೋರೇಜ್ಗೆ ಅಂತಂತಲ್ಲ, ಸೊ ಈ ಕಡೆಯಿಂದ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೈಲೈಟ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಮತ್ತು ಈ ಕಡೆ ಎರಡು ಕಡೆನೂ ಗ್ಲಾಸ್ ಹಾಕ್ಬಿಟ್ಟು ಡಿಸೈನ್ ಎಲಿಮೆಂಟ್ಸ್ ಏನಾರು ಇಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಇಲ್ಲೊಂದು ಯುಟಿಲಿಟಿ ಇದೆ ಸರ್. ಯುಟಿಲಿಟಿ ಹ್ಯಾಂಡಲ್ಸ್ ತೋರಿಸ್ಬೋದು ಸರ್. ಯುಟಿಲಿಟಿಗೂ ಕೂಡ ಗ್ರ್ಯಾಂಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಯುಟಿಲಿಟಿ ಹ್ಯಾಂಡಲ್ ನೋಡಿ, ಇದು ಟೀ ಕುಡ್ಡೋರೆ ಕೂಡ ಯುಟಿಲಿಟಿಗೂ ಕೂಡ ಕೊಟ್ಟಿದ್ದೀವಿ ಸರ್. ಸಿಂಕ್ ಇದೆ, ಮತ್ತು ಅಪ್ ಟು 7 feet ಹೈಟ್ವರೆಗೂ ಟೈಲ್ಸ್ ಹಾಕಿದ್ದೀವಿ. ಅಂಡ್ ಈ ಕಡೆ ಒಂದು ಸ್ಟೋರೇಜ್ ಯೂನಿಟ್ ಇದೆ ಸರ್. ಈ ಸ್ಟೋರೇಜ್ ಕೊಟ್ಟಿದ್ದಾರೆ? ಹೌದು ಸರ್. ಓಕೆ, ಚಿಕ್ಕದಾಗ ಒಂದು ಸ್ಟೋರೇಜ್ ಮಾಡಿಬಿಟ್ಟಿದ್ದೀವಿ. ಸ್ಟೋರೇಜ್ ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನೋಡುವ ಸರ್, ಇಲ್ಲಿ ಕಂಪ್ಲೀಟಾಗಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸ್ಟೇರ್ ಕೇಸ್ ಕೆಳಗಡೆ ಇದೆಲ್ಲನೂ ಪುಸ್ಟ್ ಓಪನ್ ಇದೆ. ಓಕೆ, ಕಂಪ್ಲೀಟಾಗಿ. ಆಮೇಲೆ ಇದೆಲ್ಲ ಆಲ್ಮೋಸ್ಟ್ ಲೋವರ್ಸ್ ಸರ್. ಎಲ್ಲ ಕಡೆ ಚಾರ್ಕೋಲ್ ಮಾಡಿದ್ದೀವಿ. ಮಿರರ್ಸ್ ನೋಡ್ಬೋದು ಸರ್, ಡಿಫ್ರೆಂಟ್ ಮಿರರ್ಸ್ ಇದೆ. ಒಂದು ಮತ್ತೆ ಒಂದು ಡಮರು ಡಿಸೈನ್ ಸಿಂಕ್ ಕೊಟ್ಬಿಟ್ಟಿದ್ದಾರೆ. ಇದು ಕೂಡ ಸರ್ ಮೇಲ್ಗಡೆ ವಿನಿಯರ್ ಹಾಕ್ಬಿಟ್ಟು ಫಸ್ಟ್ ಅವ್ರಿಗೆ ವಿನಿಯರ್ ಫಿನಿಶ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಪಾಲಿಶ್ ಮಾಡಿರೋದು ಸರ್. ಓಕೆ, ಇದೆಲ್ಲ 8 feet ಸರ್. ಎಲ್ಲ 8 feet ಡೋರ್ಸ್ ಸರ್. ಓಕೆ, ಇದು ಗೆಸ್ಟ್ ಬೆಡ್ರೂಮ್ ಅಂತಂದ್ರೆ ಒಂದು ಗೆಸ್ಟ್ ಬೆಡ್ರೂಮು ಚಿಕ್ಕದಾಗಿ. ಇದೆಷ್ಟಿದೆ ಅಂತಂದ್ರೆ ಸರ್ ಒಂದು 11x9 ಇದೆ ಸರ್. ಇಲ್ಲ ಒಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ ಸರ್ ಚಿಕ್ಕದಾಗಿ. ಆಮೇಲೆ ಫುಲ್ ಹೈಟ್ ಇದೆ. ಅಂಡ್ ಫಾಲ್ ಸೀಲಿಂಗ್ ಎಲ್ಲ ನೋಡ್ಬೋದು ಸರ್. ಇಲ್ಲಿ ಸ್ಕ್ವೇರ್ ತೊಗೊಂಡಿದ್ದೀವಿ, ಸಿಂಪಲ್ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಆಮೇಲೆ ಎರಡು ಕಡೆ ವಿಂಡೋ ಕೊಟ್ಕೊಂಡಿದ್ದೀವಿ ಸರ್. ಲಾಕ್ಸ್ ಎಲ್ಲನೂ ಕೂಡ ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಬಿಡಿ. ಲಾಕ್ಸ್ ಎಲ್ಲ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಸೊ ಇದು 8 feet ಏನೇ ಇದು ಸರ್? ಇದು 8 feet ಏನೇ. ಇದೊಂದು ಚಿಕ್ಕದಾಗಿ ಒಂದು ಕಾಮನ್ ಟಾಯ್ಲೆಟ್ ಥರ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಸರ್, ಇಲ್ಲಿ ಬಂದ್ವಿ ಅಂತಂತಂದ್ರೆ ಇಲ್ಲೊಂದು ಟೈಲ್ ಡ್ರಾಪ್ ಕೊಟ್ಕೊಂಡು ಇದೊಂದು ಡ್ರೈ ಏರಿಯಾ, ಒಂದು ವೆಟ್ ಏರಿಯಾ ಅಂತಂದೇಳಿ ಸಪ್ರೇಟ್ ಮಾಡ್ಕೊಳಕ್ಕೆ ಅಂತ ಮಾಡಿದೀವಿ. ಆಕ್ಚುಲಿ ಈ ಕಾಲಮ್ ನಾವು ಅವಾಯ್ಡ್ ಮಾಡಕ್ಕೆ ಆಗ್ಲಿಲ್ಲ ಸರ್. ಚಾನ್ಸೇ ಇಲ್ಲ ಅಂತೀರಾ? ಅಲ್ಲೊಂದಿದೆ, ಇಲ್ಲೊಂದಿದೆ. ಡೈರೆಕ್ಷನ್ ಅವಾಯ್ಡ್ ಮಾಡಕ್ಕೆ ಆಗ್ಲಿಲ್ಲ. ಇದೆಲ್ಲ ಮ್ಯಾಟ್ ಫಿನಿಶ್ ಟೈಲ್ಸ್ ಸರ್, ತುಂಬಾ ಗ್ರ್ಯಾಂಡ್ ಆಗಿದೆ ಇದು. ಆಮೇಲೆ ಈ ಟೈಲ್ಸ್ ನೋಡ್ಬೋದು ಸರ್, ಇದು ಕೂಡ ಡಿಫ್ರೆಂಟ್ ಆಗಿದೆ ಟೈಲ್ಸ್. ಇಲ್ಲೇನು ಸ್ನಾನ ಮಾಡಲ್ಲ, ಜಸ್ಟ್ ನಮ್ಗೊಂದು ಪೌಡರ್ ರೂಮ್ ತರ ಯೂಸ್ ಮಾಡ್ತಾರೆ. ಹೌದು ಸರ್, ಪೌಡರ್ ರೂಮ್ ತರ ಯೂಸ್ ಮಾಡ್ಬೋದು ಸರ್. ಸ್ಟೇರ್ ಕೇಸ್ ನೋಡ್ಬೋದು ನಾವು. ಇಲ್ಲಿ ಸ್ಟೇರ್ ಕೇಸ್ಗೆ ಫಸ್ಟ್ ಗ್ಲಾಸ್ ತಗೊಂಡು ಸರ್ ಮೇಲ್ಗಡೆ ಯಾವಾಗಲೂ ಅದ್ರ ಮೇಲ್ಗಡೆ ತಗೊಂತಾ ಇದ್ವಿ. ಸೈಡಲ್ಲಿ ತಗೊಂಡಿದ್ವಿ, ಸೈಡಲ್ಲಿ ಕ್ಲಾಂಪ್ ಮಾಡ್ಬಿಟ್ಟು. ಗ್ಲಾಸ್ ಏನು ನಮಗೆ ಒಂದು 4 ಅಡಿ 4.25 ಅಡಿ ಇದೆ ಸರ್. ಆಮೇಲೆ ಹ್ಯಾಂಡಲ್ಸ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಾವು ಇದ್ರ ಮೇಲ್ಗಡೆ SS ಹ್ಯಾಂಡಲ್ ಕೊಟ್ಬಿಡ್ತಾ ಇದೀವಿ ಸರ್. SS ಹ್ಯಾಂಡಲ್ ಬದಲಾಗಿ ಇಲ್ಲಿ ಟೀ ಕುಡ್ನ ನಾವು ಫಿನಿಶ್ ಮಾಡಿದೀವಿ ಸರ್. ಎಲ್ಲ ಸ್ಟೇರ್ ಕೇಸ್ ಕಂಪ್ಲೀಟ್ ಆಗಿ ಏನು ಮಾರ್ಬಲ್ ಹಾಲಲ್ಲಿ ಯೂಸ್ ಮಾಡೋದಲ್ಲ, ಅದನ್ನೇ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಹಾಕೊಂಡು ಹೋಗಿದ್ದೀವಿ. ಆಮೇಲೆ ಎಲ್ಲ ಫುಟ್ ಲೈಟ್ಸು ಕೂಡ ಕೊಟ್ಟಿದ್ದೀವಿ. ವಾಲ್ ಮೋಲ್ಡಿಂಗ್ಸ್ ಸರ್. ಬೀಡಿಂಗ್ ಅಲ್ಲಿ ಡಿಸೈನ್ ರೆಗ್ಯುಲರ್ ಆಗಿ ಮಾಡ್ತೀವಲ್ಲ, ಆ ಡಿಸೈನ್ ಅಲ್ಲಿ ಬಂದಿರೋದು ಸರ್. ಓಕೆ, ಕಂಪ್ಲೀಟ್ ಆಗಿ ಇದು ಚೈನ್ ಸ್ಟೆಪ್ಸ್ ಅಲ್ವಾ ಸರ್? ಇದು ಕಂಪ್ಲೀಟ್ ಚೈನ್ ಸ್ಟೆಪ್ಸ್ ಸರ್. ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಆಟೋಮೇಷನ್? ಇದು ಎಂಟೈರ್ ಮನೆ ಆಟೋಮೇಷನ್ ಮಾಡಿದ್ದೀವಿ. ಸೊ ಇದೊಂದು ಜಸ್ಟ್ ಸ್ಮಾಲ್ LCD ಡಿಸ್ಪ್ಲೇ. ಓಕೆ, ಇದರಲ್ಲಿ ನೀವು ಎಂಟೈರ್ ಮನೆ ಆಪರೇಟ್ ಮಾಡ್ಬೋದು. ಆಲ್ಮೋಸ್ಟ್ ಇವಾಗ ಪ್ರೆಸೆಂಟ್ಲಿ ಒಂದು 60 ಕಂಟ್ರೋಲ್ಸ್ ಇದೆ. 60 ಕಂಟ್ರೋಲ್ಸು ಇಲ್ಲಿಂದನೇ ಆಪರೇಟ್ ಮಾಡ್ಬೋದು. ಓಕೆ, ಸೊ ಇದೇ ಥರ ನನಗೆ ಮೊಬೈಲಲ್ಲೂ ಇಂಟಿಗ್ರೇಷನ್ ಇದೆ, ಟ್ಯಾಬಲ್ಲೂ ಇಂಟಿಗ್ರೇಷನ್ ಇದೆ. ಓಕೆ, ಸೊ ಇದು ಜಸ್ಟ್ ನಾನು ಈ ಥರ ಮೆನೂಸ್ ಇರುತ್ತೆ, ಲೈಕ್ ಲಿವಿಂಗು, ಡೈನಿಂಗು, ಗೇಟು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್. ಓಕೆ ಓಕೆ ಓಕೆ. ಸೊ ಇವಾಗ ಜಸ್ಟ್ ನಾನು ಲಿವಿಂಗ್ ಪ್ರೆಸ್ ಮಾಡಿದ್ರೆ ಎಲ್ಲ ಕಂಟ್ರೋಲ್ಸು ಇಲ್ಲೇ ಇರುತ್ತೆ. ಸೊ ಎಲ್ಲ ಇವಾಗ ಆನ್ ಆಗಿದೆಯೋ ಆಫ್ ಆಗಿದೆಯೋ ಇಲ್ಲೇ ನೋಡ್ಬೋದು ನೀವು. ಇನ್ನು ಮೇಲ್ಗಡೆ ಟೆರೆಸ್ ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಟೆರೆಸಲ್ಲಿ ಯಾವ ಲೈಟ್ಸ್ ಆನ್ ಆಗಿದೆ, ಯಾವ ಲೈಟ್ಸ್ ಆಫ್ ಆಗಿದೆ, ಪ್ರತಿಯೊಂದು ಇಲ್ಲಿಂದನೇ ಆಪ್ರೇಟ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಪ್ರೋಗ್ರಾಮಿಂಗು ಮಾಡಿದ್ದೀವಿ. ಲೈಕ್ ಪ್ರೋಗ್ರಾಮಿಂಗ್ ಅಂದರೆ ಇವಾಗ 6 o'clock ಈವ್ನಿಂಗ್ 6 o'clockಗೆ ಆಲ್ಮೋಸ್ಟ್ ಯಾವ್ಯಾವ ಲೈಟ್ಸ್ ಬೇಕು ನಮಗೆ ಆ ಎಲ್ಲ ಲೈಟ್ಸು ಆನ್ ಆಗುತ್ತೆ. ಓಕೆ ಓಕೆ. ಸೊ ಅಪ್ ಟು 10 o'clockವರೆಗೆ ಲೈಟ್ ಆನ್ ಆಗಿರುತ್ತೆ. 10 o'clock ಆದಮೇಲೆ ಆಟೋಮೆಟಿಕಾಗಿ ಆಫ್ ಆಗೋಗುತ್ತೆ. ಓಕೆ 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 ಓಕೆ. ಸೊ ಇದರಿಂದ ಪವರ್ ಸೇವ್ ಮಾಡ್ಬೋದು. ನಮ್ಗೆ ನಮ್ಮ ನೆಸೆಸಿಟಿ ಇಲ್ಲ, ನಾವು ಲೈಕ್ ನಾವೇ ಹೋಗಿ ಆನ್ ಮಾಡಬೇಕು ಆಫ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಆಟೋಮೆಟಿಕಾಗಿ ಎಲ್ಲ ಅದರಷ್ಟೇ ಶೆಡ್ಯೂಲ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಕಿರಣ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಸ್ಟಾರ್ಟಿಂಗಲ್ಲೇ ಇಂಟ್ರೊಡಕ್ಷನ್ ಹೆಂಗೆ ಕೊಟ್ಟಿದ್ದೀನಿ ಅಂತಂದರೆ, ಇವತ್ತು ನಿಮಗೆ ಸ್ವರ್ಗ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಬಂದಿದ್ದೀನಿ ನನ್ನ ವೀಕ್ಷಕರಿಗೆ. ಥ್ಯಾಂಕ್ ಯು. ಸೊ ಬಟ್ ಒಳಗಡೆ ಬಂದಾಗ ನಿಜವಾಗ್ಲೂ ನನಗೆ ಹೌದು ಮಾತು ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆ. ನಾನು ನಿಮಗೆ ಕ್ವಶನ್ ಕೇಳಬೇಕು. ಲೈಕ್ ನಿಮ್ಮ ಮನೇನ ಇಷ್ಟು ಪ್ರೀಮಿಯಮ್ ಆಗಿ ಕಟ್ಟಬೇಕು ಅಂತ ನೀವು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವಂಥದ್ದು ಹೇಗೆ ಸರ್? ಇದು ಇಷ್ಟೇ ಬರಬೇಕು, ಪ್ರೀಮಿಯಂ ಬರಬೇಕು ಅಂತ? ಹೌದು, ನಮ್ಮ ಮೈಂಡಲ್ಲಿತ್ತು ಲೈಕ್ ಒಂದು ಪ್ರೀಮಿಯಂ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಈವನ್ ಸಿವಿಲ್ ಪ್ಲ್ಯಾನ್ ಕೂಡ ನಾವು ಅದೇ ಥರನೇ ಸ್ಪೇಸ್ ಯುಟಿಲೈಸ್ ಮಾಡಿಕೊಂಡು, ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡ್ದಲೇ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡು ಮಾಡಬೇಕು ಅಂತ ಹನುಮಂತ್ ಸರ್ ಹತ್ರ ಕೇಳಿದಾಗ, ಸೊ ಅವಾಗ ಈ ಥರ ಮಾಡೋಣ ಅಂತ ಒಳ್ಳೆ ಕರೆಕ್ಟ್ ಪ್ಲ್ಯಾನ್ ಕೊಟ್ಟರು. ನೀವು ನಮ್ಮ ಇಷ್ಟು ಪ್ರೀಮಿಯಂ ಮನೇನ ಕಟ್ಟುವಂತಹ ಕೆಪಬಿಲಿಟಿ RCCಗೆ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಹೇಗೆ ಬಂತು ನಿಮಗೆ?
ನಾನು ಫಸ್ಟ್ ಹಿಂಗೆ ರಿಸರ್ಚ್ ಮಾಡ್ತಿದ್ದಾಗ ಹನುಮಂತ್ ಸರ್ ವೀಡಿಯೋಸು, ಹನುಮಂತ್ ಸರ್ ಮಾತಾಡ್ತಿದ್ದಿದ್ದು ವೀಡಿಯೋಸು, RCC ಬಗ್ಗೆ ಎಲ್ಲ ರಿವ್ಯೂಸ್ ಎಲ್ಲ ತೊಗೊಂಡಿದ್ದೆ. ಸೊ ಹಂಗೆ ಒಂದು 2-3 ಸತಿ ವಿಸಿಟ್ ಮಾಡಿದೆ. ಅವಾಗ ಅವ್ರು ಡೈರೆಕ್ಟಾಗಿ ನಾನು ಅವ್ರ ಹತ್ರ ಮಾತಾಡಿದಾಗ ಈ ಥರ ಹಿಂಗೆ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವಾಗ ನಮಗೊಂದು ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಬಂದಾಗ ಲೈಕ್ ಈವನ್ ಅವರು ಲೈಕ್ ಎಕ್ಸ್ಪ್ಲೈನ್ ಮಾಡಿದ ರೀತಿ ಎಲ್ಲ ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಅವಾಗ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ಸೊ ನೆಕ್ಸ್ಟ್ ಇದಕ್ಕೆ ಮೇನ್ ಬೇಸ್ ಬೇಕಾಗಿರೋದು ಪ್ಲಾನಿಂಗ್. ಓಕೆ, ಪರ್ಫೆಕ್ಟ್ ಡಿಸೈನ್ ಆಗಬೇಕು, ಪ್ಲಾನ್ ಆಗಬೇಕು, ಆನಂತರನೇ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಸಾಧ್ಯ. ಸೊ ನಿಮ್ಮ ಇವ್ರ ಡಿಸೈನ್ ಟೀಮ್ ಯಾವ ಥರ ಇದೆ ಸರ್? ಚೆನ್ನಾಗಿ ಮಾಡ್ತಾರ ಡಿಸೈನ್ ಎಲ್ಲ? 100%. ಇವಾಗ ನಾವು ಹೋಗಿ ಈವನ್ ನಾವು ದೂರದ ಡಿಸ್ಟೆನ್ಸ್ ಇದ್ರೂ ಲೈಕ್ ನಾವು ಆನ್ಲೈನಲ್ಲೇ ಕೂತ್ಕೊಂಡು ಡಿಸೈನ್ ಮಾಡಿಸಿದ್ವಿ. ಕೆಲವು ಸತಿ ಹೋಗ್ಬೇಕಾಗಿ ಬಂತು, ಅವಾಗ ಹೋದ್ವಿ. ಅವಾಗ ಡಿಸೈನ್ ಟೀಮ್ ಜೊತೆ ಕೂತ್ಕೊಂಡು ನಮ್ಗೆ ಹಿಂಗೆ ಬೇಕು ಅಂದಾಗ ಆಲ್ಮೋಸ್ಟ್ ನಾವು ವಿತಿನ್ 4-5 ಡೇಸಲ್ಲೇ ನಾವು ಫೈನಲೈಸ್ ಮಾಡಿಬಿಟ್ವಿ, ಬೇಗನೆ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಕೋಪರೇಟ್ ಮಾಡೋದು ನೋಡಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋದು ಹನುಮಂತ್ ಸರ್. ಹನುಮಂತ್ ಸರ್ ಏನು ಕೂತ್ಕೊಂಡು ಡಿಸೈನ್ ಮಾಡಿದ್ವಿ ಖಂಡಿತ ಅಲ್ವಾ? ಅವ್ರ ಟೀಮ್ ಡಿಸೈನ್ ಮಾಡೋದು. ಸೊ ಅವರಿಗೆ ಆ ಕೆಪಬಿಲಿಟಿ ಇದೆಯಾ ಚೆನ್ನಾಗಿ ಡಿಸೈನ್? 100%. ತುಂಬ ಅದು ಇನ್ನೊಂದು, ನೀವು ನೋಡಿದ್ರೆ ಈ ಮೂಲೆಯಲ್ಲಿ ಇದ್ದೀರಾ, RCC ನೋಡಿದ್ರೆ ಆ ಮೂಲೆ, ತುಂಬ ದೂರ ಇದೆ. ಫಸ್ಟ್ ಅದೇ ನಮಗಿದ್ದಿದ್ದು. ಈ ಕಾನ್ಫಿಡೆನ್ಸ್ ಹೆಂಗ್ ಬಂತು ನಿಮ್ಗೆ? ಸೊ ಫಸ್ಟ್ ಅದೇ ನಮಗೂ ಡೌಟ್ ಇದ್ದಿದ್ದು, ಆಗುತ್ತಾ ಅಂತ. ಬಟ್ ಈವನ್ ಆನ್ಲೈನಲ್ಲೂ ಸಪೋರ್ಟ್ ಮಾಡಿದ್ರು. ಲೈಕ್ ನಾವು ಎಷ್ಟೋ ದಿವಸ ಇವಾಗ 1 ಅವರ್ ಆನ್ಲೈನ್ ಸೆಷನ್ಸ್ ನಡೀತಾ ಇತ್ತು, ಪ್ಲಾನಿಂಗ್ ಈ ಥರ. ಇವನ್ ಏನಾದ್ರು ಚೇಂಜಸ್ ಇದ್ರೆ ಇಮಿಡಿಯೇಟಾಗಿ ಅವ್ರು ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಸೊ ಅದೇ ಥರ ನಾವು ಲೈಕ್ ಫ್ರೀ ಮಾಡಿಕೊಂಡು ಅವ್ರ ಜೊತೆ ಕೋಪರೇಟ್ ಮಾಡಿ ಸೊ ಎಲ್ಲ ಈ ಥರ ಪ್ಲಾನ್ ಎಲ್ಲ ಮಾಡ್ಕೊಂಡು ಇದು ಮಾಡೋದು. ಸೊ ನೀವು ಹೇಳ್ತಾ ಇರೋಂಥದ್ದು RCC ದೂರ ಇದ್ರೂ ಕೂಡ ತೊಂದರೆ ಇಲ್ಲ, ದೂರ ಇದೆ ಅಂತ ನಾವು ಅದನ್ನ ರಿಜೆಕ್ಟ್ ಮಾಡೋದು ಬೇಡ ಅಂತ. ನಮ್ಮ ಮನೆಗೆ ಮಿನಿಮಮ್ ಅಂದ್ರೂ 25 ಜನ ಕಸ್ಟಮರ್ಸ್ ಬಂದಿದ್ದಾರೆ ಮನೆ ನೋಡ್ಕೊಂಡು ಹೋಗಿ ನಡಿಬೇಕಾದ್ರು ಕನ್ಸ್ಟ್ರಕ್ಷನ್. ಅವ್ರಿಗೆಲ್ಲ ನಾವು ಅದೇ ಹೇಳಿದ್ದು, ಲೈಕ್ ದೂರ ಇದೆ ಅಂತ ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನೀವು ಸ್ವಲ್ಪ ಫ್ರೀ ಮಾಡ್ಕೊಂಡು ಅವರಿಗೆ ಟೈಮ್ ಕೊಟ್ರೆ ತುಂಬಾ ಚೆನ್ನಾಗಿರೋ ಮನೆ ಖಂಡಿತ ಬರುತ್ತೆ. ಸೊ ನೆಕ್ಸ್ಟ್ ಬರುತ್ತಾ ಇರುವಂಥದ್ದು ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಮಟೀರಿಯಲ್ ಸೆಲೆಕ್ಷನ್. ಓಕೆ, ನೀವು ಗ್ರಾನೈಟ್ ಅನ್ನು ಚೂಸ್ ಮಾಡಿದ್ದೀರಾ, ಕಂಪ್ಲೀಟ್ ಟೀ ಕುಡ್ಗೆ ಹೋಗಿದ್ದೀರಾ. ಸೊ ಈ ರೀತಿ ಪ್ರೀಮಿಯಂ ಮಟೀರಿಯಲ್ಗಳ ಸೆಲೆಕ್ಷನ್ RCCಲಿ ಅವೈಲೇಬಲ್ ಇದೆಯಾ? ಒಂದೇನಂದ್ರೆ RCC ಇಸ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್. ನಮಗೆ ಫಸ್ಟ್ ಪಾಯಿಂಟ್ ಇಷ್ಟ ಆಗಿದ್ದೆ ಅದು. ಸರ್ ಹೇಳ್ಬಿಟ್ರು, ಸರ್ ನೀವು ಯಾವುದಾದ್ರೂ ಏನಾದರೂ ಮಾಡಿ, ನಾನು ತುಂಬ ಫ್ಲೆಕ್ಸಿಬಲ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ, ನಾವು ಇಷ್ಟು ಬಡ್ಜೆಟ್ ಅಂತ ಕೊಡ್ತೀವಿ, ನೀವು ಯಾವುದಾದ್ರೂ ಫ್ಲೆಕ್ಸಿಬಲ್ ಮೆಟೀರಿಯಲ್ಗೆ ಹೋಗಿ ಅಂತ. ನಮಗೆ ಸೆಲೆಕ್ಷನ್ ಮಾಡೋದಕ್ಕೆ ನಮಗೆ ಫ್ರೀಡಮ್ ಕೊಟ್ಬಿಟ್ಟಿದ್ವಿ. ಸೊ ಹಾಗಾಗಿ ನಮಗೇನು ಪ್ರಾಬ್ಲಮೇ ಆಗಲಿಲ್ಲ. ಇನ್ನೊಂದು 30-40ಲಿ ಇಷ್ಟು ದೊಡ್ಡ ಈ ಥರ ಫೇಸ್ ಮನೆ ಕೂತ್ಕೊಳ್ಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ ಸರ್ ನಿಮಗೆ? ಹೌದು, ಆ್ಯಕ್ಚುಲಿ ಆ ವಿಷಯದಲ್ಲಿ ನಾವು ಆಲ್ರೆಡಿ ಒಂದು 4 ಮನೆ ರಿಸರ್ಚ್ ಮಾಡಿದ್ವಿ. ನಮ್ಮ ಮನೆ ಕಟ್ಟೋದಕ್ಕಿಂತ ಮುಂಚೆ 4 ಮನೆ ರಿಸರ್ಚ್ ಮಾಡಿದ್ವಿ. ಯಾವುದು ಇಷ್ಟ ಆಗಿತ್ತು ಮನೆ, ಆ 4 ಮನೆಯಲ್ಲಿ ಯಾವ್ಯಾವ ಸ್ಪೇಸಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಈ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಎಲ್ಲ ರಿಲೇಷನ್ಸು ಎಲ್ಲ ಬಂದು ಕೇಳೋದು ಒಂದೇ ಕ್ವಶನ್. ಫಸ್ಟ್ ಕ್ವಶನ್, ಈ ಮನೆ 30-40ನ ಇನ್ನೂ ದೊಡ್ಡದಾ ಅಂತ ಕೇಳ್ತಾರೆ. ಮಿನಿಮಮ್ 30-50 ಇರಲೇಬೇಕು. ಹೌದು ಅಂತ ಕೇಳ್ತಾರೆ. ಬಟ್ ಇದು 30-40ನೇ. 30-40ಗಿನ್ನ ಅರ್ಧ ಅಡಿ ಕಡಿಮೆನೇ ಇದೆ ಬಿಡಿ. ಹೌದು. ಸೊ ನೀವು ಅನ್ಕೋಬಹುದು ಏನೋ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, 30-40 ಅಂತ ಹಾಕಿದ್ದಾರೆ. ಸೊ ಒರಿಜಿನಲ್ ಓನರ್ ಹತ್ರನೇ ಮಾತಾಡ್ತಾ ಇದ್ದೀನಿ, 30-40ಗಿಂತ ಅರ್ಧ ಅಡಿ ಕಮ್ಮಿನೇ ಇದೆ ಅಂತೆ, BDA ಸೈಟ್ ಅಂತ ಇದು. ಸೊ ನೀವೇ ಯೋಚನೆ ಮಾಡಿ, ನಮ್ಮ ಹನುಮಂತ್ ಸರ್ ಟೀಮ್ ಎಷ್ಟೊಂದು ಯೋಚನೆ ಮಾಡಿ ಎಕ್ಸಿಕ್ಯೂಷನ್ ಮಾಡಿರ್ಬೋದು. ದೇವ್ರ ಮನೆ ಕಿಚನ್ ಇಸ್ ಅಲ್ಟಿಮೇಟ್. ಸೊ ಇದು ಯಾರ ಪ್ಲಾನ್ ಇದೆ ಆ್ಯಕ್ಚುಲಿ? ಅದು ನನ್ನ ವೈಫ್ ಪ್ಲಾನ್ ಆ್ಯಕ್ಚುಲಿ. ಸೊ ನನ್ನ ವೈಫ್ಗೆ ಆ್ಯಕ್ಚುಲಿ ಲೈಕ್ ಪ್ಲಾನ್, ಲೈಕ್ ಬ್ರೇಕ್ಫಾಸ್ಟ್ ಕೌಂಟರ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಅದೆಲ್ಲ RCC ಅವರೇ ಕೊಟ್ಟಿದ್ದು. ಬಟ್ ಮೆಟೀರಿಯಲ್ಲು ಮತ್ತು ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಲೈಕ್ ಯಾವ್ಯಾವ ಥರ ಹ್ಯಾಂಡಲ್ಸ್ ಇರ್ಬೋದು, ಇನ್ನು ಇದೆಲ್ಲ ಸೆಲೆಕ್ಷನ್ ನನ್ನ ವೈಫ್ದೆ. ಹೌದು. ಆನೆಕ್ಸ್ದು ಟೇಬಲ್ ಬೇರೆ ಮಾಡಿದ್ದೀರಾ? ಹಾಂ, ಆನೆಕ್ಸ್ ಡೈನಿಂಗ್ ಟೇಬಲ್ಲು, ಆನೆಕ್ಸ್ ದೇವ್ರ ಮನೆಗೆ ಆನೆಕ್ಸ್ ಹಾಕಿರೋದು, ಅದು ಎಲ್ಲ ನಾವು ಸೆಲೆಕ್ಷನ್ ಮಾಡಿದ್ವಿ. ತುಂಬ ಸತಿ ಮಾರ್ಕೆಟಿಗೆ ಹೋಗಿ ಇದೇ ಥರ ಬೇಕು, ಕ್ರಿಸ್ಟಲ್ ಕ್ಲಿಯರ್ ಆನೆಕ್ಸೇ ಬೇಕು, ಈ ಥರ ಎಲ್ಲ ರಿಸರ್ಚ್ ಮಾಡಿ ಸ್ವಲ್ಪ ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ಅವರು ತುಂಬಾ ಕೋಆಪರೇಟ್ ಮಾಡಿ ನಮಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಹ್ಯಾಪಿ ಅಂತ ಹೇಳ್ತಾರೆ. ಸರ್, ಇವತ್ತು ಎಂಡ್ ಆಫ್ ದ ಡೇ ನೀವು ನಿಮ್ಮ ಮಿಸಸ್ ಫ್ಯಾಮಿಲಿ ಏನು ಅನ್ಕೊಂಡಿದ್ರಿ, ನಮಗೊಂದು ಅರಮನೆ ಬೇಕು ಅಂತ ಅನ್ಕೊಂಡಿದ್ರಿ, ಅದು 30-40 ಆಗಬೇಕಂತ ಅನ್ಕೊಂಡಿದ್ರಿ, ಅದು ಇವತ್ತು ಆಗಿದೆಯಾ? ನಿಜ ಆಗಿದೆ? 100%, 200%. ನಾವು ಹೇಳ್ತಾ ಇರೋದಲ್ಲ, ಬಂದವರೆಲ್ಲರೂ ಹೇಳ್ತಾ ಇಲ್ಲ, ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ನಿಜವಾಗ್ಲೂ ಅದು. ಯಾರೇ ಆದರೂ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಮಗೊಂದು ಅರಮನೆ ಥರ ಬೇಕು, ಸ್ವರ್ಗದಂಥ ಮನೆ ಬೇಕು ಅಂದರೆ 30-40 ಆಗಲ್ಲಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅದು ಬಿಟ್ಬಿಡಿ, ಇವತ್ತಿಗೆ ತೆಗೆದಾಕ್ಬಿಡಿ ಅಂತ ಹೇಳ್ಬೋದು. ನಮ್ಮ ಸರ್ ಹೇಳ್ಬಿಟ್ರು, ಅರ್ಧ ಅಡಿ ಕಮ್ಮಿಲೇ ನಿಮ್ಗೊಂದು ಒಳ್ಳೆ ಅರಮನೆ RCC ರೆಡಿ ಮಾಡ್ಕೊಡ್ತಾರೆ. ಸರ್, ಎಂಡ್ ಆಫ್ ದ ಡೇ ಇವತ್ತು lakhs of rupees, ಆಲ್ಮೋಸ್ಟ್ crore rupees ನೀವು ಸ್ಪೆಂಡ್ ಮಾಡಿದ್ದೀರಾ, ಇದರಲ್ಲಿ ಸ್ಪೆಂಡ್ ಮಾಡಿದ್ದೀರಾ. ಸೊ ಅದಕ್ಕೆ ನಿಮಗೆ ಊನಪ್ಪ ಸರಿಯಾಗಿ ಸ್ಪೆಂಡ್ ಮಾಡಿದ್ದೀನಿ, ₹1 ಹಾಳು ಮಾಡಿಲ್ಲ ಅನ್ನೋ ಮನೋಭಾವನೆ ಇದೆಯಾ? ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಖಂಡಿತ. ಯಾಕೆಂದರೆ ನಾವಿವಾಗ ನೆನ್ನೆನ ಮಾತಾಡ್ತಾ ಇದ್ವಿ, ಲೈಕ್ ನಾವೇನೆಲ್ಲ
ನಾವೇನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಯಾವುದ್ರಲ್ಲೂ ಫೇಲ್ ಆಗಿಲ್ಲ. ಪ್ರತಿಯೊಂದು ಒಂದು ಲೈಟಿಂಗ್ ಹಿಡಿದು ಪ್ರತಿಯೊಂದರಲ್ಲೂ ಪಾಸ್ ಆಗಿದ್ದೀವಿ. ಅದು ತುಂಬ ಖುಷಿ ಇದೆ. ಓಕೆ 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 ಚೆನ್ನಾಗಿದೆ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿ. ಆಮೇಲೆ ವರ್ಕರ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಸೊ ಇಲ್ಲಿ ಯಾರಿದ್ರು ಸರ್, ಇಲ್ಲಿ ಸೈಟ್ ಇಂಜಿನಿಯರ್ ಆಗಿ ಯಾರು ವರ್ಕ್ ಮಾಡ್ತಾರೆ? ಸೈಟ್ ಇಂಜಿನಿಯರ್ ಆಗಿ ಫಸ್ಟ್ ಸುಶೀಲ್ ಇದ್ರು, ಮತ್ತೆ ಕೋಆರ್ಡಿನೇಟರ್ ಆಗಿ ಲಕ್ಷ್ಮಣ್ ಇದ್ರು. ಅವರಿಬ್ರು ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಮಾಡಕ್ ಆಗ್ತಾ ಇರಲಿಲ್ಲ. ನಿಮ್ಮ ಕಮ್ಯುನಿಕೇಶನ್ ಯಾವ ತರ ಇತ್ತು ಸ್ವಲ್ಪ ಹೇಳ್ಬೋದು? ರಾತ್ರಿ 11 ಗಂಟೆಗೆ ಕಾಲ್ ಮಾಡಿದ್ರು, ಅವ್ರು ರಿಸೀವ್ ಮಾಡಿ ಇಮಿಡಿಯೇಟ್ ಆಗಿ ನಮಗೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಡೇ ಟು ಡೇ ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ರು? ಖಂಡಿತ ಡೇ ಟು ಡೇ ಅಪ್ಡೇಟು ಅವರೇ ಬಂದು ಮಾರ್ನಿಂಗ್ ಕರೆಕ್ಟಾಗಿ ಬಂದು ಈ ಥರ ಲೈಕ್ ಇಂಥ ಟೀಮ್ ಬರ್ತಾ ಇದೆ, ಹಿಂಗೆ ಆಗ್ತಾ ಇದೆ ಕೆಲಸ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇದ್ರು. ಓಕೆ. ಸೊ ವರ್ಕರ್ಸ್ದು ವರ್ಕ್ಮ್ಯಾನ್ಶಿಪ್ ಚೆನ್ನಾಗಿದೆ ಹಾಗಾದ್ರೆ? ಚೆನ್ನಾಗಿದೆ, ಖಂಡಿತ ಚೆನ್ನಾಗಿದೆ. ಸೊ ಎಂಡ್ ಆಫ್ ದ ಡೇ ನಾ ಕೇಳೋದೊಂದೇ, RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಯಾಕೆ ಕೊಡ್ಬೋದು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. 100% ಕೆಲಸ ಕೊಡ್ಬೋದು. ವರ್ಕ್ಮನ್ಶಿಪ್ ಮೆಟೀರಿಯಲ್ ಯಾವುದೂ ಯೋಚನೆ ಇಲ್ಲ, ಖಂಡಿತ ಕೊಡ್ಬೋದು. ಕೊಡ್ಬೋದಾ? ತಮ್ಸ್ ಕೊಡ್ತೀರಾ? 100%. ಆಲ್ ದ ಬೆಸ್ಟ್ ಹೇಳ್ಬಿಡಿ ಸರ್. ಆಲ್ ದ ಬೆಸ್ಟ್ RCC. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಚಿಕ್ಕ ಒಂದು ಓಪನಿಂಗ್ ಕೂಡ ಕೊಟ್ಕೊಂಡಿದ್ದೀವಿ. ಅಂಡ್ ಇಲ್ಲಿ ಕೂಡ ಲೈಟ್ ಪಾಯಿಂಟ್ಸ್ ಕೊಟ್ಕೊಂಡಿದ್ದೀವಿ. ಗ್ಲಾಸ್ ಇದೆ ಅದರೊಳಗಡೆ? ಗ್ಲಾಸ್ ಇದೆ ಸರ್. ಟೆಕ್ಸ್ಚರ್ ಪೇಂಟ್ ಮಾಡಿ ರಾಯಲ್ ಪ್ಲೇ ಮಾಡಿರೋದು. ಮೇಲ್ಗಡೆ ಒಂದು ಮಿನಿ ಲಿವಿಂಗ್ ಹಾಲ್ ಇದೆ. ಅದು ಮಿನಿ ಲಿವಿಂಗ್ ಹಾಲು. ಅಂಡ್ ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸರ್. ಓಕೆ. ಯಾವುದು ನಾಯ್ಸ್ ಬರಲ್ಲ, ಏನು ಬರಲ್ಲ. ಸೊ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೂ ಹ್ಯಾಂಡಲ್ ಇದೆ, ಇದು ಓಪನಿಂಗ್ ಅಂತಂದ್ರೆ ಗೊತ್ತಾಗಲ್ಲ. MS ಮತ್ತೆ ಗ್ಲಾಸ್ ಅಲ್ಲಿ ಮಾಡಿರೋದು. ಗ್ಲಾಸ್ ಮತ್ತೆ ಫ್ಲೂಟೆಡ್ ಗ್ಲಾಸಸ್ ಸರ್ ನೋಡ್ಬೋದು ಸರ್. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಬೋದು. ಬ್ರಿಕ್ ಡಿಸೈನ್ ಅಲ್ಲಿ ಗ್ಲಾಸ್ ನ ಬ್ರಾನ್ ಮಿರರ್ ಹಾಕೊಂಡಿದ್ದೀವಿ. ಅಂಡ್ ಮಧ್ಯದಲ್ಲೂ ಕೂಡ ಸೇಮ್ ಫಾಲ್ ಸೀಲಿಂಗ್ ಮಾಡಿದೀವಿ, ಮತ್ತೆ ಕೋ ಲೈಟಿಂಗ್ ಕೊಟ್ಕೊಂಡಿದೀವಿ. ಅಗೇನ್ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಇಲ್ಲೊಂದು ದೊಡ್ಡದಾಗಿ ಒಂದು ಯುಟಿಲಿಟಿ ಏರಿಯಾ ಸಿಗುತ್ತೆ ಸರ್. ಓಕೆ. ಇಲ್ಲಿ ನೋಡ್ಬೋದು ಸರ್, ಇಷ್ಟು ಏರಿಯಾ ಸಿಗುತ್ತೆ ಸರ್. ಬಟ್ ಇಲ್ಲಿ ಸೇಫ್ಟಿ ಗ್ರಿಲ್ನು ಕೂಡ ಕೊಟ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇಲ್ಲೇನು ಮಾಡಿರೋದು ಇದು ಸರ್? ಇಲ್ಲಿ ವಾಷಿಂಗ್ ಮಿಷಿನ್ಗೆ ಅಂತ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಸರ್ ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಆಟೋಮೇಷನ್ ಎಲ್ಲ ಕಂಟ್ರೋಲ್ಸ್ ಇಲ್ಲಿ ಬಂದಿದೆ ಸರ್. ಈ ಫ್ಲೋರ್ ಏನೇನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದೆ ಸರ್. ಏನೇನು ನೀರು ಬಿತ್ತು ಅಂತಂದ್ರೆ ಒಳಗೆ ಬರಬಾರ್ದು ಸ್ಟೆಪ್ ಕೊಟ್ಕೊಂಡಿದ್ದೀವಿ. ಇದು ಕಂಪ್ಲೀಟ್ ಆಗಿ ವಾಲ್ ಪೇಪರ್ ಸರ್. ಅಂಡ್ ಸರ್ ಇಲ್ಲಿ ಎರಡು ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡ್ಬಿಡೋಣ. ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡೋಣ. ವಿನರ್ ಶೀಟ್ಸ್ ಹಾಕಿ ಡಿಸೈನ್ ಮಾಡಿರೋದು. ಟೀ ಕುಡಿದು ವಾಸ್ಕಲ್ಲು ಸರ್. ಕಂಪ್ಲೀಟ್ ಲಕ್ಸುರಿ ಮಾಸ್ಟರ್ ಬೆಡ್ರೂಮ್ ಸರ್. ಫುಲ್ ದೊಡ್ಡದಾಗಿದೆ. ಅಂಡ್ ಫುಲ್ ಸರ್ ಹೆಂಗ್ ಮಾಡಿದ್ವಿ ಅಂತಂದ್ರೆ ಸರ್, ನಾವು ಡಿಸೈನ್ ಕಂಪ್ಲೀಟ್ ಆಗಿ 30 ಫೀಟ್ ಏನಿದೆಯಲ್ಲ, 30 ಫೀಟ್ ಲೆಂತ್ಗೆ ನಮಗೆ ಒಂದು 12-14 ಅಡಿ ಆಗ್ಲಿಕ್ಕೆ ನಾವು ಮಾಸ್ಟರ್ ಬೆಡ್ರೂಮ್ ನ ಡಿಸೈನ್ ಮಾಡಿದೀವಿ ಸರ್. ಕಂಪ್ಲೀಟ್ ಆಗಿ ಇದು ವಾಲ್ ಪೇಪರ್ ಸರ್. ಇದು ಕೂಡ ಮತ್ತೆ ಸೀಲಿಂಗ್ ಅಲ್ಲಿ ಎರಡಕ್ಕೂ ಮ್ಯಾಚ್ ಆಗಕ್ಕೆ ಅಂತ ಹೇಳ್ಬಿಟ್ಟು ವಾಲ್ ಪೇಪರ್ ನ ಯೂಸ್ ಮಾಡಿದೀವಿ. ಇದೆಲ್ಲಾನು ಕೂಡ ನಮಗೆ ಅಕ್ರಾಲಿಕ್ ಸರ್. ಮತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹೆಡ್ ಬೋರ್ಡ್ ಟಫ್ಟಿಂಗ್ ಕೊಟ್ಟಿದ್ದೀವಿ ಸರ್. ಬೆಡ್ ಹಾಕೋಬೇಕು ಕ್ಲೈಂಟ್. ಆ ಕಡೆ ಮತ್ತೆ ಒಂದು 2 ಟೇಬಲ್ ಸ್ಟ್ಯಾಂಡ್ ನ ಕೊಟ್ಟಿದ್ದೀವಿ ಸರ್. ಎರಡಕ್ಕೂ ಕೂಡ ಡ್ರೈಯರ್ಸ್ ಕೂಡ ಇದೆ. ಫಾಲ್ ಸೀಲಿಂಗ್ ಬಂದ್ವಿ ಅಂತಂದ್ರೆ ಸರ್, ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಲೈಟ್ಸ್ ಆನ್ ಮಾಡಿದೀವಿ ಇಲ್ಲಿ. ಸೊ ಇದೇ ತರನೇ ಎಲ್ಲಾ ಕಡೆನೂ ಲೈಟ್ಸ್ ಗಳು ಕೊಟ್ಟಿದ್ದೀವಿ. ಆಮೇಲೆ ಮಧ್ಯದಲ್ಲಿ ಕೋ ಲೈಟ್ಸ್, ಎರಡು ಕಡೆಯಿಂದನೂ ಕೋ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ವಾರ್ಡ್ರೋಬ್ ಕೂಡ ಹೈಲೈಟ್ ಏರಿಯಾ ಎಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಮತ್ತೆ ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ ನ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಲೆದರ್ ಸರ್. ಮುಟ್ಟಿದ್ರೆ ನೋಡಿ ನೀವು ಲೆದರ್ ಮುಟ್ಟಿದೆ, ಇದು ಕಂಪ್ಲೀಟ್ ಸ್ಟೋರೇಜ್ ಸರ್. ಇದಕ್ಕೊಂದು ಪುಲೌಟ್ ಹ್ಯಾಂಗರ್ ಕೂಡ ಕೊಟ್ಟಿದ್ದೀವಿ ಒಳಗಡೆ ಸರ್. ಇಲ್ಲಿ ಕೆಳಗಡೆ ನೋಡ್ಬೋದು ಸರ್, ದೊಡ್ಡ ಡ್ರಾವರ್ ಇದೆ. ಇಲ್ಲೂ ಕೂಡ ದೊಡ್ಡದೊಂದು ಡ್ರಾವರ್ ಇದೆ. ಸ್ಟೋರೇಜ್ ಯೂನಿಟ್ ತರ ಒಂದು ಕೊಟ್ಟಿದ್ದೀವಿ. ಟೆಕ್ಸ್ಚರ್ಡ್ ಲ್ಯಾಮಿನೇಟ್ಸ್ ಸರ್. ಇದೆಲ್ಲ ಒಳಗಡೆ ಬೇ ವಿಂಡೋ ಸರ್. ಆರಾಮಾಗಿ ನೋಡಿ ಸರ್, ಇಲ್ಲಿ ಕುತ್ಕೊಂಡು ಒಂದು ಸ್ಪಾಟ್ ಒಂದು ಲೈಟ್ ಕೊಟ್ಟಿದ್ದೀವಿ. ಅಂತಂದ್ರೆ ಸರ್ ಇಲ್ಲೂ ಕೂಡ ಸೇಮ್ ಲೆದರ್ ಫಿನಿಶ್ಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಲ್ಲ ಸರ್. ಒಂದು ಕಿಂಗ್ ಮತ್ತೆ ಒಂದು ಕ್ವೀನ್ ಸೈಜ್ಗೆ ಅಂತ ಹೇಳ್ಬಿಟ್ಟು ಆ ಥರದಕ್ಕೆ ಅಂತೇಳಿ ಡಿಸೈನ್ ಮಾಡಿದೀವಿ. ಸೇಮ್ ಅದೇ ಥರನೇ ಈ ಕಡೆನೂ ಕೂಡ ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿಬಿಟ್ಟು ಮತ್ತೆ ಒಳಗಡೆನೂ ಕೂಡ ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲನೂ ಕೂಡ ಸೆನ್ಸರ್ ಲೈಟ್ಸ್ಗಳು. ನಮ್ಗೆ ಎಂಟೈರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿಂದ ಅಲ್ಲಿವರೆಗೂ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಸಪ್ರೇಟ್ ಏರಿಯಾ ಮಾಡಲಿಲ್ಲ ಸರ್. ಇದನ್ನೇನ್ ಮಾಡಿದ್ವಿ ಅಂತಂದ್ರೆ ಅಗೇನ್ ಮತ್ತೆ ನಾವು ಇಂಟೀರಿಯರ್ ಒಂದು ಬ್ಯಾಂಡಿಂಗ್ ತಗೊಂಡು ಮತ್ತೆ ಈ ಏರಿಯಾನೆಲ್ಲ ಸ್ವಲ್ಪ ಹೈಲೈಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ವಾರ್ಡ್ರೂಮ್ ಅಂತ ಹೇಳ್ಬಿಟ್ಟು ಅಲ್ಲೂ ವಾರ್ಡ್ರೂಬ್ಸ್ ಇದೆ. ಮತ್ತೆ ಇದು ವಾಕಿನ್ ವಾರ್ಡ್ರೂಬ್ ತರ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತಗೊಂಡ್ವಿ ಸರ್. ಲೆದರ್ ಫಿನಿಶ್, ಮ್ಯಾಟ್ ಫಿನಿಶ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್ ಫಿನಿಶ್. ಒಳಗಡೆ ಎಲ್ಲ ಇದು ನೋಡಿ ಸರ್, ಡೋರ್ಸು, ಡ್ರಾಯರ್ಸು, ಹ್ಯಾಂಡಲ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸರ್. ಇದೊಂದು ಡ್ರೆಸ್ಸಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ಇದು ಕೂಡ ಹಿಂದೆಗಡೆದು ಕೂಡ ಲೋವರ್ಸ್ ಏನೇ ಸರ್, ವುಡ್ ಫಿನಿಶ್ಡ್ ಲೋವರ್ಸ್ ಕೊಟ್ಟಿದ್ದೀವಿ. ಮತ್ತೆ ಕಂಪ್ಲೀಟ್ ಆಗಿ ಗ್ಲಾಸ್ ಕೊಟ್ಟಿದ್ದೀವಿ. ಅಂಡ್ ಫುಲ್ ಲೆಂತ್ಗೆ ಕಾಣತಾರ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದೀವಿ. ಹ್ಯಾಂಡಲ್ ಚೆನ್ನಾಗಿದೆ ಸರ್. ಹ್ಯಾಂಡಲ್ಸ್ ಲೆಂತ್ ಇದೆ ಸರ್. ಇನ್ನೊಂದು ಸರ್ಪ್ರೈಸ್ ತೋರಿಸ್ಬೇಕು ಸರ್. ಈಗ ಇದ್ರೊಳಗಡೆ ಒಂದು ವಾಶ್ರೂಮ್ ಇದೆ. ಇಲ್ಲಿ ಚಿಕ್ಕ ಇದೆ ಸ್ಟೋರೇಜ್ಗೆ ಒಂದು ಹ್ಯಾಂಗರ್ ಯೂಸ್ ಕ್ಲಾತ್ಸ್ಗೆ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ವಾಶ್ರೂಮ್ ಸರ್. ವಾಶ್ರೂಮ್ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್. ಒಂದು ರೂಮ್ ತರ ಇದೆ ಸರ್. ಕಂಪ್ಲೀಟ್ ದೊಡ್ಡ ವಾಶ್ರೂಮ್, ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದೀವಿ. ಆಮೇಲೆ ಸರ್ಫೇಸ್ ಶವರ್ ಸರ್. ಅಲ್ಲಿಂದ ಶವರ್? ಹೌದು ಸರ್. ಸೀಲಿಂಗ್ ಶವರ್ ಅಂತ ಹೇಳ್ತೀವಲ್ಲ, ಅದು ಅಲ್ಲಿಂದನೇ ಶವರ್ ಬರೋ ತರ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ನೋಡ್ಬೋದು ಸರ್,
ಇಲ್ಲೂ ಕೂಡ ಎಲ್ಲ ಬಾಡಿ ಜೆಟ್ಸ್ ಕಂಪ್ಲೀಟ್ ವಾಲ್ ಒಳಗಡೆ ಫುಲ್ ಕಂಪ್ಲೀಟ್ ಫಿಕ್ಚರ್ಸ್ ಇದೆ ಸರ್. ಗ್ಲಾಸ್ ಪಾರ್ಟಿಷನ್ ಬರ್ಬೇಕಿನ್ನ ಅದು ನಮಗೆ ಕಂಪ್ಲೀಟ್ ಡ್ರೈ ಏರಿಯಾ ಸರ್. ಈ ಡ್ರೈ ಏರಿಯಾಗಿನ ಮುಂಚೆ ಸರ್ ಇದೊಂದು ಹೈಲೈಟ್ ವಾಲ್ ಅಂತ ಮಾಡಿದೀವಿ ಸರ್. ಓಕೆ, ಇದೆಲ್ಲ ಚಿಕ್ಕ ಚಿಕ್ಕ ಒಂದೊಂದೇ ಪೀಸ್ ಟೈಲ್ಸ್ ಅಂದ್ಬಿಟ್ಟು ಹೈಲೈಟ್ ಮಾಡಕ್ಕೆ ಅಂತ ಇಲ್ಲಿ ಕಮೋಡ್ ಏರಿಯಾ ಕೊಟ್ಟಿದೀವಿ. ಆಮೇಲೆ ಕಮೋಡ್ ಪ್ಲೇಟ್ ನೋಡ್ಬೋದು ಸರ್. ಇದು ಕೂಡ ಆಲ್ಮೋಸ್ಟ್ ನಮಗೆ ರೋಸ್ ಗೋಲ್ಡ್ದು ಪ್ಲೇಟ್ ಬಂದಿದೆ. ಮತ್ತೆ ಇದು ಅಷ್ಟೇ ಸರ್, ಎಲ್ಲ ಕಂಪ್ಲೀಟ್ ಆಗಿ ರೋಸ್ ಗೋಲ್ಡ್ ಒಳ್ಳೆ ಸರ್. ಇದ್ರಲ್ಲಿ ಲಕ್ಸುರಿ ಅಂತ ಅನಿಸ್ತಾ ಇರೋದೇ ಇದೆ ಸರ್. ಈ ಎಂಟೈರ್ ಏರಿಯಾ ನೋಡ್ಬೋದು ಸರ್, ಕರ್ವ್ ಡಿಸೈನ್ ಅಲ್ಲಿ ಗ್ಲಾಸ್ ಕೊಟ್ಟಿರೋದು. ಆಮೇಲೆ ನಮಗೆ ಇಲ್ಲಿ ಟ್ಯಾಪ್ಸ್ ಮತ್ತೆ ಇದಕ್ಕೂ ಕೂಡ ಡೈವರ್ಟರ್ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದೆ ಸರ್. ಇದ್ರದ್ದು ಹ್ಯಾಂಡಲ್ಸ್ ತೋರಿಸಿ ಸರ್. ಇದಾಡಿ ಸರ್, ಚಿಕ್ಕ ಚಿಕ್ಕದಾಗಿದೆ, ಚೆನ್ನಾಗಿದೆ ಸರ್. ಬ್ರಷ್ ಅದು ಇದನ್ನೆಲ್ಲ ಎಲ್ಲಿ ಇಟ್ಕೋಬಹುದು. ಇಲ್ಲಿ ಕಂಪ್ಲೀಟ್ ಸ್ಟೋರೇಜ್ನ ಕೊಟ್ಬಿಟ್ಟು ಇಲ್ಲಿ ಬಂದು ಅಂತಂದ್ರೆ ಬಾಲ್ಕನಿ ಡೋರು ಕೂಡ ಕಂಪ್ಲೀಟ್ ಆಗಿ ಟೀಕ್ ಡೋರೇ ಕೊಟ್ಟು ಕಂಪ್ಲೀಟ್ ಆಗಿ ಒಂದು ಯೂಸ್ ಬಾಲ್ಕನಿ ಇದೆ ಸರ್. ಒಂದು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಕೊಟ್ಕೊಂಡಿದೀವಿ. ಓಕೆ, ಇಲ್ಲಿ ಆರಾಮಾಗಿ ಇಲ್ಲಿ ಕೆಳಗಡೆ CNC ತೋರಿಸೋದಲ್ಲ ಸರ್, ಆ ಡಿಸೈನ್ ಇಲ್ಲಿದೆ. ಯಾಕಂದ್ರೆ ಬ್ಲಾಕ್ ಮಾಡೋದು ಬೇಡ ಅಂತೇಳಿ ಅಲ್ಲಿ ನಾವು ಜಾಲಿ ವಾಲ್ ಡಿಸೈನ್ ಇಲ್ಲಿ ಕೊಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದ್ವಿ ಅಂತಂದ್ರೆ ನಾವು ಇನ್ನೊಂದು ಕಿಡ್ಸ್ ರೂಮಿಗೆ ಹೋಗ್ತಾ ಇದೀವಿ ಸರ್. ಸೊ ಒಳಗೆ ಬಂದ್ವಿ ಅಂತಂದ್ರೆ ನೋಡ್ಬೋದು ಸರ್, ಎದುರುಗಡೆ ಒಂದು ಲಕ್ಸುರಿ ಎಲಿಮೆಂಟ್ ಕಾಣಿಸ್ತಾ ಇದೆ. ಆಮೇಲೆ ಈ ರೂಮ್ ಕಂಪ್ಲೀಟ್ ಆಗಿ ನಾವು ಅಕ್ರಲಿಕ್ ಮತ್ತೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಮತ್ತೆ ಫ್ಲೂಟೆಡ್ ಎಲ್ಲ ಇದ್ರಲ್ಲೇನೆ ಕೂಡ ಡಿಸೈನ್ ಮಾಡಿದೀವಿ ಸರ್. ಆಮೇಲೆ ಎಲ್ಲ ಪಿಂಕ್ ಕಲರ್ ಅಲ್ಲಿ ಡಿಸೈನ್ ಮಾಡಿದೀವಿ. ಈ ಹೈಲೈಟ್ ಏರಿಯಾ ಏನ್ ಮಾಡಿದೀವಲ್ಲ ಇದು ಎಡ್ವರ್ಡ್ ಆಕ್ಚುಲಿ ಕಾರ್ಡ್ ಬರಬೇಕು. ಅಂಡ್ ಇಬ್ರು ಕೂಡ ಸರ್ಗೆ ಇಬ್ರು ಮಕ್ಕಳು, ಇಬ್ಬರಿಗೆ ಒಂದೊಂದು ಸ್ಟಡಿ ಏರಿಯಾ ಸಪ್ರೇಟ್ ಆಗಿದೆ. ಇಬ್ರಿಗೂ ಕಾಮನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಯೂನಿಟ್ ತಗೊಂಡಿದ್ದೀವಿ. ಸೀಲಿಂಗ್ ನೋಡ್ಬೋದು ಸರ್, ಸೀಲಿಂಗ್ ಅಲ್ಲೂ ಕೂಡ ಇದೆಲ್ಲ ಪೇಂಟ್ ಅಲ್ಲಿ ಮಾಡಿದೀವಿ. ನೋಡ್ಬೋದು ಇದೆಲ್ಲ ನಮಗೆ ಕಂಪ್ಲೀಟ್ ಗ್ಲಾಸ್ ವಾಲ್ ರೂಪ್ಸ್ ಸರ್. ಗ್ಲಾಸ್ ಇಬ್ರದ್ದು ವಿತ್ ಅವ್ರ ಫೋಟೋಸ್ ಸರ್, ಲ್ಯಾಕರ್ ಗ್ಲಾಸಸ್ ಸರ್. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಸ್ಟೋರೇಜ್ ಯೂನಿಟ್ ತರ ಕೊಟ್ಟಿದೀವಿ. ಇದು ಕೂಡ ವಾಕಿನ್ ಏರಿಯಾ ಇದೆ ಸರ್. ಇಲ್ಲೊಂದು ಸ್ಟೋರೇಜ್ ಇದೆ ಸರ್, ಡೋರ್ ಪಕ್ಕದಲ್ಲೇನೆ. ಇದು ನೋಡ್ಬೋದು ಸರ್, ಇದು ಕಂಪ್ಲೀಟ್ ಆಗಿ ಇದಿಷ್ಟು ಸ್ಟೋರೇಜ್ ಇದೆ. ವಾಕಿನ್ ಆರ್ಡರ್ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಇದೆಲ್ಲ ರೆಗ್ಯುಲರ್ ಸ್ಟೋರೇಜ್, ಫುಲ್ ಲೆಂತ್ ಮಿರರ್ ಇದೆ. ಅದ್ರ ಜೊತೆನಲ್ಲಿ ನಾವು ನೋಡ್ಬೋದು ಹಿಂಗ್ ಸ್ಲೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದೆ ಸರ್. ಇಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ಇದು ಆಕ್ಚುಲಿ ಇದೆಲ್ಲ ಫುಲ್ ಅಕ್ರಲಿಕ್ ಸರ್. ಕಿಚನ್ ಯೂಸ್ ಮಾಡ್ತೀವಲ್ಲ ಅಕ್ರಲಿಕ್ ಯೂಸ್ ಮಾಡಿದ್ವಿ. ಫ್ಲೂಟೆಡ್ ಗ್ಲಾಸ್ನೆಲ್ಲ ಯೂಸ್ ಮಾಡಿದ್ದೀರಾ. ಆ್ಯಂಡ್ ಸರ್ ಇದ್ರ ಒಳಗಡೆನೂ ಅಷ್ಟೇ ಸರ್, ಸ್ಲೈಡಿಂಗ್ ಎಲ್ಲದು ಸ್ಲೈಡಿಂಗ್ ಆಯಿತು ಅಂತಂದ್ರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಡ್ರಾಯರ್ಸ್ ಡಿಸೈನ್ಸ್ ಸರ್. ಇದು ನೋಡ್ಬೋದು ಸರ್, ಎಲ್ಲ ಗ್ಲಾಸಲ್ಲಿ ಡಿಸೈನ್ ಮಾಡಿದ್ದೀವಿ. ಫುಲ್ ಚಿಕ್ಕ ಡ್ರಾಯರ್ಸ್ ಸರ್. ಓಕೆ, ಇದು 3 ಇಲ್ಲಿ ಕೊಟ್ಟಿದ್ದೀವಿ. ಅದೇ ಸೇಮ್ ಇಲ್ಲಿ ಇವು ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸ್ಟೋರೇಜ್ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಏನೇನು ಮಾಡಿದ್ವಿ ಎಲ್ಲ ಡಬಲ್ ಮಾಡಿದ್ವಿ ಸರ್. ಇಲ್ಲಿ ವಾಶ್ರೂಮ್ ಇದು ರೆಗ್ಯುಲರ್ ಡೋರ್ ಸರ್. ಈ ಕಿಡ್ಸ್ ಟಾಯ್ಲೆಟ್ ಆಗಿರೋದ್ರಿಂದ ಈ ಟಾಯ್ಲೆಟ್ ಅಲ್ಲೂ ಕೂಡ ಫುಲ್ ಲಕ್ಸುರಿ ಇದೆ ಸರ್. ನೋಡ್ಬೋದು ಸರ್, ಶವರ್ ಪ್ಯಾನಲ್ ಇದೆ. ಆಮೇಲೆ ಎಲ್ಲ ಪಿಂಕ್ ಕಲರ್ ಅಲ್ಲೇನೆ ಹೋಗಿದ್ದೀವಿ ಸರ್. ಅಂಡ್ ಇಲ್ಲೆಲ್ಲಾನು ಕೂಡ ನಮಗೆ ಸೋಪ್ ಡಿಶಸ್ ಅದೆಲ್ಲ ಇಟ್ಕೊಳಕ್ಕೆ ಅಂತ ಕೊಟ್ಟಿದ್ದೀವಿ. ಇದೆಲ್ಲ ಹೈಲೈಟ್ ಟೈಲ್ಸ್ಗಳನ್ನ ಚಿಕ್ಕ ಪೀಸ್ಗಳು ಸರ್. ಇಲ್ಲೇನು ಯೂಸ್ ಮಾಡಿದೀವಲ್ಲ ಈ ಡಿಸೈನ್ ಹೈಲೈಟಿಂಗ್ ಅಂತ ಹೇಳ್ತೇನೆ ಚಿಕ್ಕ ಟೈಲ್ಸ್ ತಂದು ವರ್ಕ್ ಮಾಡಿರೋದು. ಕಂಪ್ಲೀಟ್ ಆಗಿ ಇದು ಕೂಡ ಪಿಂಕ್ ಟೈಲ್ಸ್ಗೆ ಹೋಗಿದ್ದೀವಿ. ಆಕ್ಚುಲಿ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಕಾಸ್ಟ್ ಕಮ್ಮಿ ಅಂತಂದ್ರೆ ಇಲ್ಲಿ ಬಂದಾಗ ಹೌದು ಸರ್. ಆಲ್ಮೋಸ್ಟ್ ಸೇಮ್ ಕೆಳಗಡೆ ಏನು ಕಂಟಿನ್ಯೂ ಮಾಡಿದ್ವಲ್ಲ ಅದೇ ಏರಿಯಾನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ತೋರಿಸ್ಬೋದು ಸರ್. ಆಮೇಲೆ ಇದು ಫಾಲ್ ಸೀಲಿಂಗ್ಗೆ ಅದು ನೋಡ್ಬೋದು ಸರ್. ಅದೇನು ಕಟ್ಔಟ್ ಕೊಟ್ಟಿದ್ದೀವಲ್ಲ, ಕಟ್ಔಟ್ ಕೂಡ ವುಡ್ ಫಿನಿಶ್ಡ್ ಲೂವರ್ಸ್ ಯೂಸ್ ಮಾಡಿಕೊಂಡು ಪ್ಯಾಕ್ ಮಾಡಿರೋದಕ್ಕೆ ಅದೊಂದು ಹೈಲೈಟ್ ಕಾಣಿಸ್ತಾ ಇದೆ. ಆಮೇಲೆ CNC ಡಿಸೈನ್ಸ್ ಹಾಕಿದ್ದೀವಿ. ಅದ್ರ ಮೇಲೆ ಟಫನ್ ಗ್ಲಾಸ್ ಹಾಕಿದ್ದೀವಿ ಸರ್. ನೋಡ್ಬೋದು ಸರ್, ಇಲ್ಲಿ ಒಂದು ದೊಡ್ಡದಾಗಿ ಒಂದು 14ಕ್ಕೆ 14 ಇದೆ ಸರ್ ಸೈಜ್. ನಮಗೆ ಎಷ್ಟು ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಈ ಕಡೆ ಬಂದ್ವಿ ಅಂತಂದ್ರೆ ಒಂದು ಹೋಮ್ ಥಿಯೇಟರ್ ರೂಮ್ ಇದೆ ಸರ್. ಇದು ಹೋಮ್ ಥಿಯೇಟರ್ ರೂಮ್ ಅಂತ? ಹೌದು ಸರ್. ಇದು ಆಲ್ಮೋಸ್ಟ್ ಸರ್ ನಮಗೆ 11 ಅಡಿ ಅಗಲ ಇದೆ. 22 ಅಡಿ ಲೆಂತ್ ಇದೆ ಸರ್. ಆಗ ಅದಕ್ಕೂ ಬಾತ್ರೂಮ್ ಇಲ್ಲ, ಇದಕ್ಕೂ ಬಾತ್ರೂಮ್ ಇಲ್ಲ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಏರಿಯಾ ಇಲ್ಲೊಂದು ಕೊಟ್ಟಿದ್ದೀವಿ. ಮತ್ತೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಅಗೇನ್ ಇಲ್ಲೊಂದು ಟೆರೇಸ್ಗೆ ಅಂತ ಒಂದು ರೂಮ್ ಬಿಟ್ಟಿದ್ದೀವಿ. ಸೊ ಟೆರೇಸ್ ಕೂಡ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಿಟ್ಟಿದ್ದೀವಿ ಸರ್. ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಏರಿಯಾನ ಒಂದು ಪಾರ್ಟಿ ಏರಿಯಾ ಮತ್ತೆ ಸಾಯಂಕಾಲ ಒಂದು ಸಿಟ್ಔಟ್ ಏರಿಯಾ ಅಂತ ಹೇಳ್ಬಿಟ್ಟು ನಾವು ನೇಮ್ ಮಾಡ್ಬೋದು. ಕನಸಿನ ಲೋಕ ಇದ್ದಂಗಿದೆ. ಅದು ಹಾಂ ಸರ್. ಸರ್ ಇಲ್ಲಿ ಏನೇನು ಕೆಲಸ ಮಾಡಿದೀವಿ ಅಂತಂದ್ರೆ ಸರ್, ಎಕ್ಸಾಕ್ಟ್ ಆಗಿ ಫಸ್ಟ್ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಸರ್, ಸುತ್ತಲೂ ಒಂದು ಸಜ್ಜಾ ತರ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಂಡಿ ಸರ್. ಇದೆಲ್ಲ ಗೋಡೆ ಕಟ್ಕೊಂಡಿದ್ದು. ಗೋಡೆ ಕಟ್ಕೊಂಡಿದ್ದಾದ್ಮೇಲೆ ಇದಕ್ಕೆಲ್ಲ ಸ್ವಲ್ಪ ವುಡ್ ಫಿನಿಶ್ ಬರ್ಲಿ ಅಂತ ಹೇಳಿ ಇದೆಲ್ಲ ಪೇಂಟ್ ಅಲ್ಲೇ ವುಡ್ ಫಿನಿಶ್ ತಗೊಂಡಿದ್ವಿ. ಉದ್ದದ ಐಡಲ್ ಇಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ವಿ, ಮಾರ್ಬಲ್ ಇತ್ತಲ್ಲ ಸರ್, ಆ ಮಾರ್ಬಲ್ನ ಹಾಕ್ಬಿಟ್ಟು ಇದೊಂದು ಕೌಂಟರ್ ತರ ಮಾಡಿ ಬುದ್ಧ ಸ್ಟಾಚು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಲೈಟ್ ಫೋಕಸ್ ಲೈಟ್ ಎಲ್ಲ ಕೊಟ್ಟಿದ್ದೀವಿ ಇದಕ್ಕೆ. ಆಮೇಲೆ ಜಾಲಿ ವಾಲ್ಸ್ ಸರ್, ಆ ಕಡೆ ಒಂದು ಏರಿಯಾ ಈ ಕಡೆ ಒಂದು ಏರಿಯಾ ಕಂಪ್ಲೀಟ್ ಆಗಿ ಜಾಲಿ ವಾಲ್ ಡಿಸೈನ್ ಮಾಡ್ಬಿಟ್ಟು ಇದೊಂದು ನ್ಯಾಚುರಲ್ ಲುಕ್ ಬರ್ಲಿ ಅಂತ ಹೇಳ್ಬಿಟ್ಟು ಎಲ್ಲೂ ಫುಲ್ ಬ್ಲಾಕ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಇದನ್ನೊಂದು ಡೆವಲಪ್ಮೆಂಟ್ ಮಾಡ್ಕೊಂಡ್ವಿ. ಸೊ ಇದಿಷ್ಟು ಆದ್ಮೇಲೆ ಇದು ಮೇಲ್ಗಡೆಗೆ ಹೋಗಿ ಒಂದು ಸ್ಟೇರ್ ಕೇಸ್ ಇಟ್ಟಿದ್ದೀವಿ. ಅಂಡ್ ಸರ್ ಈ ಕಂಪ್ಲೀಟ್ ಸೀಲಿಂಗ್ ನೋಡ್ಬೋದು ಸರ್. ಕಂಪ್ಲೀಟ್ ಸೀಲಿಂಗ್ ನ ನಾವು
ಒಂದು ಸ್ಕ್ವೇರ್ ಟೈಪ್ ಡಿಸೈನ್ ಮಾಡ್ಕೊಂಡು ಒಂದ್ರಲ್ಲಿ CNC ಒಂದ್ರಲ್ಲಿ ನಾರ್ಮಲ್ ಡಿಸೈನ್ ಕೆಳಗಡೆ ಕಂಪ್ಲೀಟ್ ಟಫ್ ಅಂಡ್ ಗ್ಲಾಸ್ ಹಾಕಿದ್ದೀವಿ ಸರ್. ಕೆಳಗಡೆ ಎಲ್ಲ ಸರ್ ಕೆಳಗಡೆ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದೀವಿ. ಈ ಮಧ್ಯದಲ್ಲಿ ನೋಡ್ಬೋದು ಸರ್ ಹೈಲೈಟರ್ ಟೈಲ್ಸ್ ಅಂತ ಒಂದು ಬಾಕ್ಸ್ ತರ ಯೂಸ್ ಮಾಡ್ಕೊಂಡಿದ್ವಿ ಸರ್. ಟೆರೆಸ್ ಅಲ್ಲಿ ನೋಡ್ಬೋದು ಇದೊಂದು ಕಂಪ್ಲೀಟ್ ಒಂದು ಟ್ಯಾಂಕ್ ರೂಮ್ ಮಾಡಿದೀವಿ. ಅದಕ್ಕೆ ಹತ್ತಕ್ಕೆ ಅಂತ ಒಂದು ಲ್ಯಾಡರ್ ಮಾಡ್ಕೊಟ್ಟಿದೀವಿ ಮೆಸ್ದು. ನಮ್ಮ ಕಡೆಯಿಂದ ಒಂದು ಟ್ಯಾಂಕ್ ಕೊಟ್ಟಿವಿ, ಓನರ್ ಕಡೆಯಿಂದ ಒಂದು ಟ್ಯಾಂಕ್ ಹಾಕೊಂಡಿದ್ದಾರೆ. ಮತ್ತೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಟೈಲ್ಸ್ ಮಾಡಿಸ್ಕೊಂಡು ಟೈಲ್ಸ್ ಹಾಕಿದ್ದೀರಾ? ಇಲ್ಲಿ ಫುಲ್ ಅಲ್ಲೆಲ್ಲ ವುಡನ್ ಫಿನಿಶ್ ಟೈಲ್ಸ್ ಕೊಟ್ಟಿದ್ದೀವಿ, ಇಲ್ಲೆಲ್ಲ ನಾರ್ಮಲ್ ಟೈಲ್ಸ್ ಕೊಟ್ಟಿದ್ದೀವಿ ಸರ್. ಇವೆಲ್ಲ ಅದು ಇಲ್ಲಿಂದ ಕಾಣುತ್ತೆ ಸರ್, ಕಾಣುತ್ತೆ. ಆ್ಯಂಡ್ ಆಮೇಲೆ ಇದನ್ನ ಒಂದು ಗೋಡೌನ್ ಥರ ಮಾಡಿದ್ದೀವಿ ಸರ್. ಸೊ ಇದನ್ನ ಟ್ಯಾಂಕ್ ರೂಮ್ ಹೌದು ಸರ್. ಇಲ್ಲೊಂದು ಡೋರ್ ಹಾಕಿದ್ರೆ ಮುಗಿದೋಯ್ತು. ಸೊ ಡೋರ್ ಬದಲಾಗಿ ಇಲ್ಲಿ ನೋಡ್ಬೋದು ಸರ್, ಎಲ್ಲ ನಮಗೆ ಪ್ರೆಷರ್ ಪಂಪ್ಸು ಮತ್ತು ಸಾಫ್ಟ್ನರ್ ಎಲ್ಲ ಇದ್ರೊಳಗಡೆನೆ ಬಂದಿದೆ ಸರ್. ಟೆಕ್ನಿಕಲ್ ಹೇಳ್ಬೇಕಂದ್ರೆ ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಸರ್ ಇದು? ಸರ್ ಇದು ನಮ್ದ್ರಲ್ಲಿ ಬರೋ ಟಾಪ್ 2 ಪ್ಯಾಕೇಜಸ್ ಏನಿದೆಯಲ್ಲ ಸರ್, ಆ ಪ್ಯಾಕೇಜಸ್ ಒಳಗಡೆ ಒಂದು 2500 ಮೇಲ್ಗಡೆ ಇರೋ ಪ್ಯಾಕೇಜಸ್. ಏನೇನು ಸಿಮೆಂಟ್, ಮಟೀರಿಯಲ್ ಯಾವ್ದು ಯೂಸ್ ಮಾಡಿ ಸರ್? ಮಟೀರಿಯಲ್ ಎಲ್ಲ ಆಲ್ಮೋಸ್ಟ್ ನಾವು JSW ಸ್ಟೀಲ್ ಯೂಸ್ ಮಾಡಿದೀವಿ, ಮತ್ತು ಸಿಮೆಂಟ್ ಎಲ್ಲ ಅಲ್ಟ್ರಾಟೆಕ್ ಬಿರ್ಲಾ ಯೂಸ್ ಮಾಡಿದೀವಿ, ಮತ್ತೆ ಪೈಂಟ್ ಎಲ್ಲ ಅಲ್ಟಿಮಾ ಹೊಡೆದಿದ್ದೀವಿ. ಇಂಟೀರಿಯರ್ಸ್ ನೋಡಿದ್ರಲ್ಲ ಸರ್, ಎಲ್ಲ ಹೊಸ ಟ್ರೆಂಡ್ ಅಲ್ಲಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆನ ಎಷ್ಟು ಪ್ರೀಮಿಯಂ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹತ್ತಿರ 1 ಕೋಟಿಯ ಮನೆ. ನಿಮ್ಗೆ 1 ಕೋಟಿ ಮನೆ ಕಟ್ಸಕ್ ಆಗುತ್ತೋ ಇಲ್ಲೋ, ನಾವೇನು ಮಾಡ್ಬೋದು ಗೊತ್ತಾ, ಕೆಲವೊಂದು ಪಾಯಿಂಟ್ಗಳನ್ನು ಇದರಿಂದ ತಗೋಬೋದು ವೀಕ್ಷಕರಿಂದ. ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹೋಮ್ ಟೂರ್ಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡೆಬಲ್ ಆಗಿರಬೇಕು ಅಂದರೆ RCC ಅವ್ರನ್ನ ಚೂಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ.